ಚಿಕ್ಕಣ್ಣ ಅವರನ್ನ ನಿನ್ನೆ ಕರೆಸಿ ವಿಚಾರಣೆ ನಡೆಸಲಾಯಿತು. ಈಗ ಮತ್ತಿಬ್ಬರಿಗೆ ಆತಂಕ ಶುರುವಾಗಿರುವಂಥದ್ದು. ಕೊಲೆ ದಿನ ಬೆಳಗ್ಗೆ ದರ್ಶನ್ ಜೊತೆಗಿದ್ರ ಆ ಇಬ್ಬರು ನಟರು ಅನ್ನುವಂತಹ ಪ್ರಶ್ನೆ. ಆದರೆ ಆ ಇಬ್ಬರು ನಟರು ಪಬ್ಗಾಗ್ಲಿ ಬೇರೆ ಯಾವುದೇ ಸ್ಥಳಕ್ಕಾಗ್ಲಿ ಜೊತೆಗೆ ಹೋಗಿಲ್ಲ. ಆದರೆ ಘಟನೆಯ ದಿನ ಬೆಳಗ್ಗೆ ದರ್ಶನ್ ಅವರನ್ನ ಇಬ್ಬರು ನಟರು ಭೇಟಿ ಮಾಡಿದ್ರು. ಯಾಕಾಗಿ? ಅದು ಈಗ ಕುತೂಹಲ ಕಾರಣವಾಗ್ತಾ ಇದೆ. ಚಿಕ್ಕಣ್ಣ ಪಬ್ನಲ್ಲಿ ಜೊತೆಗಿದ್ದ ಕಾರಣಕ್ಕೆ ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ. ಚಿಕ್ಕಣ್ಣ ವಿಚಾರಣೆಯ ಬೆನ್ನಲ್ಲೇ ಇನ್ನಿಬ್ಬರು ನಟರಿಗೂ ಕೂಡ ವಿಚಾರಣೆಯ ಭೀತಿ ಎದುರಾಗ್ತಾ ಇದೆ. ಒಂದು ವೇಳೆ ಆ ಇಬ್ಬರು ನಟರನ್ನ ವಿಚಾರಣೆಗೆ ಒಳಪಡಿಸಿದ್ದೇ ಆದರೆ ಯಾವ ಕಾರಣಕ್ಕೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣವಾಗ್ತಾ ಇರುವಂತಹ ವಿಚಾರ. ಸಹಜವಾಗಿಯೇ ದರ್ಶನ್ ಗರಡಿಯಲ್ಲಿ ಪಳಗಿದವರಿಗೆ, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರಿಗೆ, ಕೊಲೆಯಾದ ದಿನ ಅದಾದ ಮೇಲೆ ಅವರನ್ನು ಭೇಟಿಯಾದವರಿಗೆ ಸಹಜವಾಗಿಯೇ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಚಿಕ್ಕಣ್ಣ ಅವರನ್ನು ನಿನ್ನೆ ವಿಚಾರಣೆ ಒಳಪಡಿಸಿದ್ರು. ಕಾರಣ ಪಬ್ನಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಕಾರಣಕ್ಕೆ 3 ಗಂಟೆ ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ. ಈಗ ಬರ್ತಾ ಇರುವಂತಹ ಮಾಹಿತಿ, ಮತ್ತಿಬ್ಬರು ನಟರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನೋಟಿಸನ್ನು ಕೊಡಲಿಕ್ಕೆ, ಬುಲಾವನ್ನು ಹೊರಡಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಹಾಗಾದರೆ ಆ ಇಬ್ಬರು ನಟರು ಯಾರು? ಯಾವ ಕಾರಣಕ್ಕಾಗಿ ಅವರನ್ನು ವಿಚಾರಣೆ ಕರೆದುಕೊಂಡು ಬರಲಾಗ್ತಾ ಇದೆ? ಈ ಕೊಲೆಗೂ ಅವರಿಗೂ ಇರುವಂತಹ ನಂಟೇನು? ಸಹಜವಾದಂತಹ ಪ್ರಶ್ನೆಗಳು ಈ ಬೆಳವಣಿಗೆಗಳ ಸುತ್ತ ನಿರ್ಮಾಣವಾಗ್ತಾ ಇದೆ. ಅದಕ್ಕೆ ಇವತ್ತು ಸಂಜೆ ಅಥವಾ ಇವತ್ತು ಬಹುತೇಕ ಉತ್ತರ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಯಾರಿಗೂ ಜಗ್ಗದೆ ಬಗ್ಗದೆ ಪೊಲೀಸರು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಸುಕೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಕುತೂಹಲ ಕಾರಣವಾಗ್ತಾ ಇದೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಇಬ್ಬರು ನಟರಿಗೆ ಈ ವಿಚಾರಣೆಯ ಭೀತಿ ಎದುರಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಯಾವ ಕಾರಣಕ್ಕಾಗಿ ಅವರನ್ನು ವಿಚಾರಣೆ ಕರೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ ಸಿಗ್ತಾ ಇದೆಯಾ, ಹೇಗೆ ಅಂತ? ಓಕೆ, ಸಂಪರ್ಕ ಸಾಧ್ಯವಾಗಿಲ್ಲ. ಚಿಕ್ಕಣ್ಣ ಬೆನ್ನಲ್ಲೇ ಈಗ ಮತ್ತಿಬ್ಬರು ನಟರಿಗೆ ಢವಢವ ಶುರುವಾಗಿದೆ, ಆತಂಕ ಶುರುವಾಗಿದೆ. ಪೊಲೀಸರ ತನಿಖೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ಅನ್ನಪೂರ್ಣೇಶ್ವರಿ ಠಾಣೆಗೆ ನಟ ಚಿಕ್ಕಣ್ಣ ಅವರು ವಕೀಲರ ಜೊತೆಗೆ ಬಂದಿದ್ದರು. 3 ಗಂಟೆ ತನಿಖೆಯನ್ನು ಎದುರಿಸಿದ್ರು. ಅದಾದ ಮೇಲೆ ಮತ್ಯಾರ್ಯಾರಿಗೆ ನೋಟಿಸನ್ನು ಕೊಡಲಾಗಿದೆ, ಮತ್ಯಾರ್ಯಾರಿಗೆ ಪೊಲೀಸರಿಂದ ಬುಲಾವ್ ಹೋಗಿದೆ. ಸಹಜವಾದಂತಹ ಪ್ರಶ್ನೆ ನಿರ್ಮಾಣವಾಗ್ತಾ ಇದೆ. ಮತ್ತಿಬ್ಬರು ನಟರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಬಹುದು ಅನ್ನುವಂತಹ ಸೂಚನೆಗಳು ಕೂಡ ಸಿಗ್ತಾ ಇರುವಂಥದ್ದು. ಇನ್ನು ಗೃಹ ಮಂತ್ರಿಗಳು ಈ ವಿಚಾರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ? ದರ್ಶನ್ ಒಬ್ಬ ಚಿತ್ರನಟ, ಉಳಿದವರು ಸಂಪರ್ಕದಲ್ಲಿರೋದು ಸಹಜ. ಉಳಿದ ನಟರಿಗೆ ಈ ಪ್ರಕರಣದಲ್ಲಿ ಲಿಂಕ್ ಇದೆ ಅನ್ನೋಕ್ಕಾಗೋದಿಲ್ಲ. ಸೊ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಅದರಲ್ಲಿ ಏನು ಅಂತಂದ್ರೆ, ಅವರ ಪಾತ್ರ ಇದೆ ಅಂತ ಬಂದ್ರೆ ತನಿಖೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ಪಾತ್ರಗಳು ಕಾಣಿಸಿಕೊಳ್ಳುತ್ತಾ ಇಲ್ಲ. ಪಾತ್ರಗಳು ಕಾಣಿಸಿಕೊಳ್ಳೋದಾಗಿದ್ದರೆ ಇಷ್ಟೊತ್ತಿಗೆ ಅವರು ಆರೋಪಿಗಳಾಗಿ ಕನ್ಸಿಡರ್ ಆಗಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ಮನೆಗೆ ಭೇಟಿ ಕೊಟ್ಟು ಅವರಿಗೆ, ಅವರ ಶ್ರೀಮತಿಯವರಿಗೆ, ಕುಟುಂಬದವರಿಗೆ ಸ್ವಲ್ಪ ಧೈರ್ಯ ಹೇಳಿ, ಸಾಂತ್ವನ ಹೇಳಿ ಬರಬೇಕು ಅಂತ ಹೊರಟಿದ್ದೇನೆ. ಅದೆಲ್ಲ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಈಗ ನಾವು ಏನನ್ನು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ. ಈ ಆರೋಪಿಗಳ ಜೊತೆ ಇನ್ನಷ್ಟು ಸೆಲೆಬ್ರಿಟಿಗಳೆಲ್ಲ ಲಿಂಕಲ್ಲಿದ್ದರು ಅನ್ನೋಂಥದ್ದು ಒಂದು ತನಿಖೆ ಆಗ್ತಾ ಇದೆ ಸರ್. ಅಲ್ಲ, ಅವರು ಚಲನಚಿತ್ರ ನಟರಾಗಿರೋದ್ರಿಂದ ಎಲ್ಲರೂ ಕೂಡ ಅವರ ಸಂಪರ್ಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾರೆ. ಬಟ್ ಅವರೆಲ್ಲರೂ ಕೂಡ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲಿಂಕ್ ಇದೆ ಅಥವಾ ಭಾಗಿಯಾಗಿದ್ದಾರೆ ಅಥವಾ ಇನ್ನೇನು ನಾವು ಹೇಳಕ್ಕೆ ಬರೋದಿಲ್ಲ. ಏನು ಎವಿಡೆನ್ಸ್ಗಳೇನು ಸಿಗುತ್ತೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಅದರಲ್ಲಿ ಯಾರಾದರೂ ಕೂಡ ಅಂಥವರು ಅವರ ಜೊತೆಯಲ್ಲಿ ಇದ್ದವರು ಇನ್ವಾಲ್ವ್ ಆಗಿದ್ದರೆ ಅದನ್ನ ಕರೆದು ವಿಚಾರ ಮಾಡ್ತಾರೆ. ನಿನ್ನೆ ಪ್ರತಿಭಟನೆ ಮಾಡಿದರು, ನಾಡಿದ್ದು 20ನೇ ತಾರೀಕು ರಸ್ತೆ ತಡೆ ಮಾಡ್ತಾರಂತೆ, ಪೆಟ್ರೋಲ್ ಡೀಸೆಲ್ ರೇಟ್ ಇಳಿಸಲಿಲ್ಲ ಅಂತ ಬಿಜೆಪಿ. ಇಲ್ಲ, ಪ್ರತಿಭಟನೆ ಮಾಡೋದು ಅವರ ಹಕ್ಕು, ನಾವು ಆಡಳಿತ ಮಾಡೋದು ನಮ್ಮ ಹಕ್ಕು. ಅಷ್ಟೇ ವ್ಯತ್ಯಾಸ ಅವ್ರಿಗೂ ನಮಗೂ. ಅಲ್ಲ ಸರ್, ಇನ್ನೊಂದು ಸರ್, ರಾಜ್ಯ ಬಂದ್ ಮಾಡಬೇಕು ಅನ್ನೋ ಕೂಡ ಒಂದಷ್ಟು ಚರ್ಚೆಗಳು ಬಿಜೆಪಿಯಲ್ಲಿ ನಡೀತಾ ಇದೆ. ಸೊ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಅದರಲ್ಲಿ ಯಾವ ಅನುಮಾನವೂ ಕೂಡ. ಯಾಕೆ ಅಂತಂದರೆ, ಈಗ ಚಿಕ್ಕಣ್ಣ ಅವರು ಪಾರ್ಟಿಗೂ ಹೋಗಿದ್ದಾರೆ.
ಈಗ ಅಲ್ಲಿ ಮರ್ಡರ್ ನಡೆಯೋದಕ್ಕೂ ಪಾರ್ಟಿಗೂ ಏನು ಸಂಬಂಧ? ಇನ್ವಾಲ್ವ್ಮೆಂಟ್ ಇರುವಂಥದ್ದು ಆ ಕಡೆಗೆ ದರ್ಶನು ಅವರ ಟೀಮು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಇದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ವಿಚಾರಣೆಗೆ ಕರೀತಾರೆ. ನಟರು ಅವ್ರನ್ನ ಭೇಟಿ ಆಗಿರ್ಬೋದು ಕ್ರೈಮ್ ಆದ ನಂತರದಲ್ಲಿ. ಸೊ ಅದಕ್ಕೇನಾದರೂ ಲಿಂಕ್ ಇದೆ ಕರೆದು ವಿಚಾರಣೆ ಮಾಡ್ತಾರೆ. ಹಾಗಂತ ಅವರೇ ಆರೋಪಿಗಳು ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಅದರಲ್ಲಿ ಅಲ್ಲ. ಓಕೆ, ಹಾಂ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಒಂದು ಕಡೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡ್ತಾ ಇದ್ರು ಈ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರ ವಿಚಾರಣೆಗೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಮತ್ತೊಂದಿಬ್ಬರು ನಟರು ಇವತ್ತು ವಿಚಾರಣೆಗೆ ಹಾಜರಾಗಬಹುದು ಅನ್ನುವಂತಹ ಸೂಚನೆಗಳು ಕೂಡ ಸಿಗ್ತಾ ಇದೆ. ಯಾವ ಕಾರಣಕ್ಕಾಗಿ ಇಬ್ಬರು ನಟರಿಗೆ ಬುಲಾವ್ ಹೋಗಬಹುದು, ಜೊತೆಗೆ ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಸುಖೇಶ್? ಪ್ರೇಮ್, ಒಂದು ಸ್ಪಷ್ಟ, ಈ ಇಡೀ ಘಟನೆಯಲ್ಲಿ ಅವತ್ತು ಪಬ್ಬಲ್ಲಿ ಜೊತೆಗಿದ್ರು ಅನ್ನೋ ಕಾರಣಕ್ಕೆ ನಟರಾಗಿರುವಂತಹ ಚಿಕ್ಕಣ್ಣ ಅವರಿಗೆ ಈಗಾಗಲೇ ನೋಟಿಸ್ ಕೊಟ್ಟು ಪೊಲೀಸರು ತರದು ವಿಚಾರಣೆಯನ್ನು ಮಾಡಿದ್ದಾರೆ. ಅಂದ್ರೆ ಘಟನೆಗೆ ಸಂಪೂರ್ಣವಾಗಿ ಸಂಬಂಧಪಡದೆ ಇದ್ರೂ ಕೂಡ ಘಟನೆ ನಡೆಯಕ್ಕೆ ಕಾರಣವಾದಂತ ಸ್ಥಳದಲ್ಲಿ ಇವ್ರ ಜೊತೆಗಿದ್ರು ಅನ್ನುವಂಥದ್ದು ಕೂಡ, ಅಂದ್ರೆ ಪಬ್ಬಲ್ಲಿ ಇದ್ರು, ಆ ಸಂದರ್ಭದಲ್ಲಿ ಇವರೆಲ್ಲ ಬಂದ್ರು ಅನ್ನುವಂಥ ಬೇರೆ ಬೇರೆ ಕಾರಣಗಳಿತ್ತು. ಇನ್ನಿಬ್ರು ನಟರು ಅವತ್ತು ಬೆಳಿಗ್ಗೆ ಭೇಟಿ ಆಗಿದ್ರು ಅನ್ನುವಂಥದ್ದು, ಬೇರೆ ಯಾವ ಕಾರಣಕ್ಕೆ ಭೇಟಿ ಆಗಿದ್ರು ಅನ್ನೋದು ಗೊತ್ತಿಲ್ಲ. ಅಂದ್ರೆ ಭೇಟಿ ಆಗಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಅನ್ನೋದು. ಹಾಗಾಗಿ ಸಹಜವಾಗಿ ಬೆಳಿಗ್ಗೆ ಇನ್ನೂ ರೇಣುಕಾಸ್ವಾಮಿನ ಬಂದಿದ್ರು ಕೂಡ ಅಲ್ಲಿ ಅವ್ರು ಭೇಟಿಯಾದ ಸಂದರ್ಭದಲ್ಲಿ ಏನಾದ್ರೂ ಮಾತುಕತೆ ಗಮನಕ್ಕೆ ಬಂದಿತ್ತ ಅಂತ ಕೇಳುವಂತ ಸಾಧ್ಯತೆ, ಯಾಕಂದ್ರೆ ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇರೋದ್ರಿಂದ ಇನ್ನಿಬ್ರು ನಟರು ಬೆಳಿಗ್ಗೆ ಭೇಟಿ ಆಗಿದ್ರು ಅನ್ನುವಂಥದ್ದು. ಆ ನಟರಿಗೂ ಏನಾದ್ರೂ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗು ಅಂತ ಹೇಳ್ತಾರೆ ಅಥವಾ ನೆಸಿಟಿ ಇದೆಯಾ ಅನ್ನೋದು ಬಹುಶಃ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಗತ್ಯ ಇದ್ರೆ ಬಹುಶಃ ಅವ್ರನ್ನ ಕರೆಸುವಂತ ಸಾಧ್ಯತೆಯೂ ಕೂಡ ಇರುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.